ಫುಲ್ ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೈಕ್. ಸೊ ಮ್ಯಾಗಿದ್ರೆ ಅಲಾಯ್ಸ್ ಇದ್ರೆ ಇದೇ ಪ್ರಾಬ್ಲಮ್, ಹೆದರಿಕೆ. ಕಲ್ಲೆಲ್ಲ ತಾಗ್ಬಿಟ್ಟು ಕ್ರ್ಯಾಕು ಬೆಂಡ್ ಏನೋ ಬರುತ್ತೆ ಅಂತ. ನಂದು ಹಿಂದ್ಗಡೆದು ಆಲ್ರೆಡಿ ಬೆಂಡ್ ಬಂದುಬಿಟ್ಟಿದೆ. ಸ್ಪ್ಲೆಂಡರ್ ಸೌಂಡ್ ಕೇಳ್ತಾ ಇದೆ ನೋಡಿ, ಅಲ್ಲಿ ಬರ್ತಾ ಇದ್ದಾರೆ. ಇನ್ನು ಇದೇ ಓಡಿಸ್ತಾ ಇದ್ದೀರಿ? ಮತ್ತೆ ನಿಮ್ದು ಇದೆಲ್ಲ ಹೋಗಿದೆ, ನಿಮ್ಮದು ಇದು ಉಂಟಲ್ಲ ಮಂಡಲ್ಪಟ್ಟಿ, ಗವಿ ಬೆಟ್ಟ, ಕೋಟೆ ಬೆಟ್ಟ, ಆಚೆ ಹೋಗಿದೆ. ಒಳ್ಳೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾ ಇದೆ ಗಾಡಿನೂ ಅಷ್ಟೇ, ಟಯರು ಅಷ್ಟೇ. ನಿಮ್ಗೆ ಓಡಾಟ ಎಲ್ಲ ಕಷ್ಟ ಅಲ್ಲ? ಎಂತ ಮಾಡೋದು, ನಮ್ಮ ಅಪ್ಪ ಅಮ್ಮನವರು ಇಲ್ಲಿ ತಂದು ಫಸ್ಟಿಗೆ ಇಲ್ಲಿ ಹುಟ್ಟಿ ಹಾಕಿದ್ದಾರೆ. ಎಂತ ಮಾಡೋದು, ಇಲ್ಲಿ ಎಲ್ಲಿ ಹೋಗ್ಲಿಕ್ಕೆ ಆಚೆ ಪೇಟೆ ಕಡೆ ಎಲ್ಲಾದರೂ ಹೋಗ್ಬೋದಲ್ಲ? ಹಾಯ್ ಹಲೋ ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ಕಬ್ಬಿನಾಲೆ ಫಾಲ್ಸ್ಗೆ, ನಿಯರ್ ಹೆಬ್ರಿ. ಆ್ಯಂಡ್ ಪ್ರೀವಿಯಸ್ ವಿಡಿಯೋ ನೋಡಿರ್ತೀರಾ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ರೇಸ್ ಟೈರ್ ಹಾಕ್ಸ್ಬಿಟ್ಟು ಫಸ್ಟ್ ವಿಡಿಯೋ ಮಾಡಿದ್ದೆ ನಾನು. ಲೈಕ್ ಎಷ್ಟಾಗಿತ್ತು, ಯಾವ್ಯಾವ ಥರದ ಟೈರ್ಸ್ ಇದೆ, ಯಾವ್ದು ಆಗ್ಬೋದು ಏನಂತ. ಸೊ ವಿಡಿಯೋ ಚೆಕ್ ಮಾಡಿಲ್ಲ ಅಂದರೆ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಸುಮಾರು 2 ವರ್ಷದ ಹಿಂದೆ ಬಂದಿದ್ದು. ಇಲ್ಲಿ ಎಷ್ಟು ನೀಟಾಗಿ ರೋಡ್ ಇರಲಿಲ್ಲ ಅವಾಗ. ಅಥವಾ ಇದಿತ್ತೋ ಗೊತ್ತಿಲ್ಲ, ನಂಗೆ ನೆನಪಿಲ್ಲ. ಒಳ್ಳೆ ಟ್ರೈಲ್ಸ್ ಇದು ಹೊಡೆಯೋರಿಗೆ. ಅವಾಗ FC ಇಟ್ಕೊಂಡು ಬಂದಿದ್ದು ನೋಡಿ ನಾನು. FC ಮತ್ತು ಎಕ್ಸ್ಪಲ್ಸಲ್ಲಿ ಬಂದಿದ್ದು. ಕಬ್ಬಿನಾಲೆ ಫಾಲ್ಸ್ ವೇ ಇದೆ ಅಲ್ಲ, ಅದರಲ್ಲೇ ಹೋದರೆ ಸ್ಟ್ರೈಟ್ ಮೇಲೆ ಅದು ನಿಮಗೆ ಸೀದಾ ತಿಂಗಳಮಕ್ಕಿ ಅಂತ ಒಂದು ಬೆಟ್ಟ ಇದೆ, ಟ್ರೆಕ್ಕಿಂಗ್ ಸ್ಪಾಟ್. ಅದು ಅಲ್ಲಿಗೆ ಹೋಗುತ್ತೆ. ಟೈರ್ ಬಗ್ಗೆ ಮಾತಾಡೋದಾದರೆ ಸೋ ಫಾರ್ ಗುಡ್. ಅವಾಗಲೇ ರೇಸಿಗೆ ಹೋಗೋನು ನಾನು. ನನಗೆ ರೇಸ್ ಇರಲಿಲ್ಲ ಅವಾಗ, ಅವೈಲೇಬಲ್ ಇರಲಿಲ್ಲ ವಿಸ್ಟಾಮ್ಗೆ ಅಂತ ನಾನು ಮ್ಯಾಕ್ಸಿಸ್ ಹಾಕ್ಸಿದ್ದು. ಮ್ಯಾಕ್ಸಿಸು ಅಷ್ಟೇ, ಆಫ್ ರೋಡಿಂಗಲ್ಲಿ ನನಗೆ ಒಟ್ರಾಶಿ ಇಷ್ಟ ಆಗಿದೆ ಟೈರ್ ಅದು. ಬಟ್ ವೆಟ್ ಗ್ರಿಪ್ ಚೂರು ಚೆನ್ನಾಗಿರಲಿಲ್ಲ, ಆ್ಯಂಡ್ ಬ್ರೇಕಿಂಗು ಚೆನ್ನಾಗಿರಲಿಲ್ಲ ಆ ಟೈರ್ ಇದು. ನಿಲ್ತಾನೆ ಇರಲಿಲ್ಲ ಗಾಡಿ. ಸೊ ಇದ್ರದ್ದು ಬ್ರೇಕಿಂಗ್ ವೈಸ್ ಆಗಲಿ ಮತ್ತು ಹೈವೇ ರೈಡ್ ಆಗಲಿ, ಹೈವೇಲ್ಲೂ ಅಷ್ಟೇ ವೋಬ್ಲಿಂಗು ಇಲ್ಲ, ವೈಬ್ರೇಷನ್ಸ್ ಎಲ್ಲ ಇಲ್ಲ. ಆ್ಯಂಡ್ ಲೀನಿಂಗು ಅಷ್ಟೇ, ಚೆನ್ನಾಗಿ ಲೀನಿಂಗ್ ಸಿಗುತ್ತೆ. ಎಲ್ಲಿ ಮಾರ ಇಲ್ಲಿ ಇದೆಯಾ? ಹಾಂ, ಇವ್ರು ನೋಡಿ ಸ್ಪ್ಲೆಂಡರ್ ಇಟ್ಕೊಂಡು ಬಂದಿದ್ದಾರೆ. ಕ್ರೇಜಿ ಅಲ್ಲ, ಬರೋರು ಹೆಂಗಾದ್ರೂ ಬರ್ತಾರೆ ಅನ್ನೋದಕ್ಕಿದೆ ಎಕ್ಸಾಂಪಲ್. ಇವ್ರೊಂದು ಸಿಕ್ಕಿದ್ದು ಭಾರಿ ಒಳ್ಳೇದಾಯ್ತು. ಹಾಂ, ನಾನೇನೋ ಮಾತಾಡ್ತಿದ್ನಲ್ಲ, ಏನೋ ಯಾವ ಇವೆಲ್ಲ ಮರ್ತೋಯ್ತು ಬಿಡಿ. ಮ್ಯಾಕ್ಸಿಸ್ ಇದೆ ಏನೋ ಹೇಳ್ತಾ ಇದ್ದೆ. ಹಾಂ, ಅಷ್ಟು ವೋಬ್ಲಿಂಗ್ ಎಲ್ಲ ಇಲ್ಲ, ಚೆನ್ನಾಗೇ ಇದೆ. ಸೊ ಇದು ಡ್ರೈ ಗ್ರಿಪ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇನ್ನು ವೆಟ್ ಗ್ರಿಪ್ ಬಗ್ಗೆ ಗೊತ್ತಾಗಬೇಕಂದ್ರೆ ಮಾನ್ಸೂನೇ ಸ್ಟಾರ್ಟ್ ಆಗಬೇಕು. ಸ್ಟಾರ್ಟ್ ಆಗಿ ಲಾಂಗ್ ರೈಡ್ಸ್ ಎಲ್ಲ ಹೊಡೆದ್ರೆ ಒಳ್ಳೆದಾಗುತ್ತೆ. ಹಾಂ, ನೆನಪಾಯ್ತು. ಕಾರ್ನರ್ ಗ್ರಿಪ್ ಚೆನ್ನಾಗಿದೆ ಈ ಟೈರ್ ಮ್ಯಾಕ್ಸಿಸ್ಗೆ ಕಂಪೇರ್ ಮಾಡಿದರೆ. ವೆಟ್ ಗ್ರಿಪ್ ಗೊತ್ತಿಲ್ಲ, ನನ್ನ ಎಕ್ಸ್ಪೆಕ್ಟೇಷನ್ಸ್ ಇರೋದು ನಂಗೆ ವೆಟ್ ಗ್ರಿಪ್ ಬೇಕು. MRF-ಅಲ್ಲೂ ಅದಿರಲಿಲ್ಲ, ಮ್ಯಾಕ್ಸಿಸಲ್ಲೂ ಅದಿರಲಿಲ್ಲ. ಸೊ ಇದರಲ್ಲಿ ಆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್. ಸ್ಯಾಡಲ್ ಮಾಡೋಕ್ಕಾಗುತ್ತಾ? ಆಗುತ್ತೆ. ಬೈಕಿಂದ ಮಾತ್ರ ಇಳಿಯೋಕ್ಕಾಗಲ್ಲ. ಸಮಯ 11:26, ಮಠ ಮಧ್ಯಾಹ್ನ. ಬಟ್ ಇಲ್ಲಿ ಅಷ್ಟು ಬಿಸಿಲು ಹೊಡಿತಾ ಇಲ್ಲ, ಫುಲ್ ನೆರಳಿದೆ, ಮರ ಇದೆ. ಹೆವಿ ಇಂಟೀರಿಯರ್ ಗುರು ಇದು. ಅಯ್ಯಯ್ಯ, ಆಹಾ, ಕೆಂಪಾಗದ ಗಾಡಿ ಇವತ್ತು ಮನೆಗೆ ಹೋಗ್ತಾ. ಜಸ್ಟ್ ಲೂಪ್ ಮಾಡಿದ್ದು ನಾನು ಅಜಯ್ ಕಾರಲ್ಲಿ ನಿಲ್ಸ್ಕೊಂಡು ಹೋಯ್ತು ಬಿಡಿ. ಚೈನು ಕೆಂಪಾಗಿರುತ್ತೆ. ಚಿಕ್ಕ ಬ್ರಿಡ್ಜ್ ಇದೆಯಾ? ಹಾಂ, ಇಲ್ಲಿಂದ ಸ್ಟಾರ್ಟ್ ಅಂತ ಆ್ಯಕ್ಚುಲ್ ಫನ್. ನಾಟ್ ಬ್ಯಾಡ್. ಏನು ಎಕ್ಸ್ಪೆಕ್ಟ್ ಮಾಡಿದೆ ಅದಕ್ಕಿಂತ ಚೆನ್ನಾಗಿದೆ ಟೈರು. ಜಾಸ್ತಿ ಉಜಾಡಕ್ಕೆ ಹೋಗಲ್ಲ, ಯಾಕಂದರೆ ಒಬ್ಬನೇ ಬಂದಿರೋದು. ಒಂದೇ ಮೊಮೆಂಟಮಲ್ಲಿ ತೊಗೊಂಡು ಹೋಗ್ತಾ ಇರಬೇಕು. ಆಹಾ, ಓ, ಇಲ್ಲೇ FC ಬಿದ್ದಿದೆ ನಾನು ಲಾಸ್ಟ್ ಟೈಮ್. ಇವಾಗೆಲ್ಲ ಮಣ್ಣು ಹಾಕಿದ್ದಾರೆ. ಒಂಥರ ಗ್ರಾವೆಲ್ಸ್ ಇದ್ದರೆ ಒಂಥರ ಚಾಲೆಂಜಿಂಗೆ. ಓಹೋ, ಕಾನ್ಸ್ಟೆಂಟ್ ಥ್ರಾಟಲ್ಲಿ ಇಟ್ಕೊಂಡು ಹೋಗ್ಬೇಕು. ಕ್ಲಚ್ ಫುಲ್ ಅವಾಯ್ಡೇ ಮಾಡಿಬಿಡ್ತೀನಿ ನಾನು. ಬೇಡವೇ ಬೇಡ ಕ್ಲಚ್ ಯೂಸ್ ಮಾಡೋದು. ಎಲ್ಲ ಮಳೆಗಾಲದಲ್ಲಿ ನೀರಿರುತ್ತೆ. ಸಣ್ಣ ವಾಟರ್ ಕ್ರಾಸಿಂಗ್ ಎಲ್ಲ ಸಿಗುತ್ತೆ. ಆ್ಯಕ್ಚುಯಲ್ ಮಾನ್ಸೂನಲ್ಲಿ ಬಂದಿಲ್ಲ ನಾನು. ಲಾಸ್ಟ್ ಟೈಮ್ ಬರ್ತಾನೋ ಅಷ್ಟೇ, ಹೋದ ವರ್ಷ
ಮಳೆ ಇತ್ತಲ್ವ, ಸುಮಾರು ಟೈಮ್ ಇತ್ತು. ಮಳೆಗಾಲ ಮುಗಿದ್ಮೇಲೂ ಮಳೆ ಇತ್ತು. ಅಯ್ಯವ್ವ, ಒಳ್ಳೆಯದೆ ಗ್ರಿಪ್ಪು. ಓ ಸೈಕ್. ಓ ಹಾ ಹಾ ಹಾ, ಇಲ್ಲಿ ನಿಲ್ಲಿಸ್ಬಿಟ್ಟು ಲಾಸ್ಟ್ ಟೈಮು. ಅಯ್ಯಯ್ಯೋ, ಇಳಿಯಂಗಿಲ್ಲ ಅಲ್ವಾ, ಧೂಳು ನೋಡಿ. ಇವಾಗ ಇದು ತೆಗೆದ್ರೆ ಬ್ಲಾಗ್ ಮಾಡೋಕ್ಕಾಗಲ್ಲ. ಸತಿ ಗಾಡಿ ನೋಡೋಣ, ಕಲ್ಲಿಗಿಲ್ ತಾಗಿಲ್ಲ ಅಲ್ಲ. ಸೊ ಮ್ಯಾಗಿದ್ರೆ ಎಲಾಯ್ಸ್ ಇದ್ದರೆ ಇದೇ ಪ್ರಾಬ್ಲಮ್, ಹೆದರಿಕೆ. ಕಲ್ಲೆಲ್ಲ ತಾಗ್ಬಿಟ್ಟು ಕ್ರ್ಯಾಕು ಬೆಂಡೇನೋ ಬರುತ್ತೆ ಅಂತ. ನಂದು ಹಿಂದ್ಗಡೆದು ಆಲ್ರೆಡಿ ಬೆಂಡ್ ಬಂದುಬಿಟ್ಟಿದೆ. ಸ್ಪೋಕ್ಸ್ ವೀಲ್ ಇದ್ದರೆ ಅದೊಂದು ಟೆನ್ಷನ್ ಇಲ್ಲ. ಹಿಮಾಲಯನ್ ಎಕ್ಸ್ಪಲ್ಸರ್ ಇದ್ದರೆ ಉಜಾಡ್ಬೋದು. ಹೋಯ್ತು ಬೆಂಡ್ ಬಂತಂದ್ರು, ಹೋದ ಬೆಂಡ್ ತೆಗ್ಸ್ದ, ಹಾಕ್ಸ್ದ, ಹೊಡೆದ ಅಷ್ಟೇ. ಕೆಲವೊಂದು ಸತಿ ಅದು ಲೈಕ್ ಇಂಪ್ಯಾಕ್ಟ್ ತೊಗೊಂಡ್ಬಿಟ್ಟು ಅದು ಕಡ್ಡಿ ಕಟ್ಟಾಗುತ್ತೆ. ಕಡ್ಡಿ ಹಾಕ್ಸ್ಬಿಟ್ಟು ವಾಪಸ್ ಓಡಿಸಿದ್ರೆ ಆಯ್ತು. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಚೆನ್ನಾಗೇ ಇದೆ ಟೈಯರು. ಸ್ಪ್ಲೆಂಡರ್ ಸೌಂಡ್ ಕೇಳ್ತಾ ಇದೆ ನೋಡಿ, ಅಲ್ಲಿ ಬರ್ತಾ ಇದ್ದಾರೆ. ಪವರ್ ಬ್ಯಾಂಕ್ ಅಂತಂದಿದ್ರೆ ಸೆಟ್ ಇತ್ತು. ಬೈಕಿಂದ ಆಚೆ ಹೋಗಿ ಬ್ಲಾಗ್ ಆದರೂ ಮಾಡೋಕ್ಕಾಗ್ತಾಯಿತ್ತು. ಇದರಲ್ಲಿ ಇನ್ನೊಂದು 2 ಕಿಲೋಮೀಟರ್ಸ್ ಇರ್ಬೋದು ಮ್ಯಾಕ್ಸು, 2-3 ಕಿಲೋಮೀಟರ್ಸ್. ಆಮೇಲೆ ಒಂದು ಸ್ಪಾಟ್ ಸಿಗುತ್ತೆ, ಅಲ್ಲಿಂದ ತಿಂಗಳಮಕ್ಕಿ ಅಂತ ಒಂದು ಸ್ಪಾಟ್ ಇದೆ, ಅಲ್ಲಿಗೆ ಟ್ರೆಕ್ ಮಾಡಬೇಕು. ಲಾಸ್ಟ್ ಟೈಮ್ ಹೋಗಿ ನಮಗೆ ದಾರಿ ಸಿಗದೆ ವಾಪಸ್ ಬಂದಿದ್ವಿ. ಸೊ ಅವಾಗ ವ್ಲಾಗ್ ಮಾಡಿದ್ದು. ಇದು ಟಾಪ್ ಸ್ಪೀಡು 150. ಈ ಬಿಸಿಲಲ್ಲಿ ಹೋಗುದಾ ನಿಮ್ಮ ಮೇಲೆ? ಬಿಸಿಲಲ್ಲಿ ನಾವು ಬಿಸಿಲಲ್ಲಿ ಎಲ್ಲೆಲ್ಲೂ, ನಮ್ಮದು ಒಂಥರ ಆಲ್ ವೆದರ್ ಪ್ರೂಫ್ ಬಾಡಿ ಹಾಗೆ. ಇದೇ ಗಾಡಿಯಲ್ಲಿ ಎಲ್ಲೆಲ್ಲ ಹೋಗಿದ್ದು. ಬೇರೆ ಎಲ್ಲಿ ಹೋಗಿದ್ದೀರಿ? ತುಂಬ ಹೋಗಿದೆ. ನಿಮ್ಮದು ಹೊಸಹಳ್ಳಿ ಬೆಟ್ಟ, ಪಾಟ್ಲ ಬೆಟ್ಟ, ಮೇರುತಿ ಬೆಟ್ಟ, ಮತ್ತು ಇಲ್ಲಿಗೆ ಸಹ ಬಂದಿದ್ದೇನೆ. ಮತ್ತು ನಿಮ್ಮದು ಸವಳಂಗದ ಹತ್ರ ಒಂದು ಇದೇ ಗಾಡಿಯಲ್ಲಿ. ಇದು 2,10,000 ಚಿಲ್ಲರೆ ರನ್ ಆಗಿದೆ. 2009 ಮಾಡೆಲ್. 2,10,000 ಚಿಲ್ಲರೆ. ಯೊಬ್ಬೋ, 14 ವರ್ಷ ಆಯಿತು. ಇನ್ನು ಇದೇ ಓಡಿಸ್ತಾ ಇದ್ದೀರಿ? ಮತ್ತು ನಿಮ್ಮದು ಇದೆಲ್ಲ ಹೋಗಿದೆ. ನಿಮ್ಮದು ಇದು ಉಂಟಲ್ಲ ಮಂಡಲ್ಪಟ್ಟಿ, ಗವಿ ಬೆಟ್ಟ, ಕೋಟೆ ಬೆಟ್ಟ, ಆಚೆಲ್ಲ ಹೋಗಿದೆ. ಇನ್ಸಲ್ಟ್ ಮಾಡ್ತಾ ಇದೆಯಾ ನೀನು? ನೀವು ಯೂಟ್ಯೂಬ್ ಚಾನಲ್ ಉಂಟಾ? ಹೌದು, ಎಂತ ಹೆಸರು? ಮಿಸ್ಟರ್ ಫೋಟೋ ಅಲ್ಲಿಕ್ ಅಂತ. ನಂದು ಊರು ಆ್ಯಕ್ಚುಲಿ ಅಜ್ಜಿ ಮನೆ ಅಮಾಸೆ ಬೈಲ್. ಇವರೊಬ್ರು ಆ್ಯನ್ ಅರುಣ್ ಅಂತ ಒಬ್ರು ಯೂಟ್ಯೂಬರ್ ಇದ್ದಾರೆ. ಹಾಂ, ಅವ್ರು ಇತ್ತೀಚೆಗೆ ಅಮಾಸೆ ಬೈಲಿ ಒಂದು ವಿಡಿಯೋ ಹಾಕಿದ್ರು. 90. ನಿಮಗೆ ಕ್ರೇಜಾ ಅಂತ ಅಲ್ಲ ಬೈಕ್? ಅದು ಮೊದಲಿಂದ ಹಾಗೆ, ಒಬ್ಬೊಬ್ಬನೇ ಎಲ್ಲೆಲ್ಲ ಹೋಗೋದಂದ್ರೆ ಹಾಗೆ ಇಷ್ಟ. ಬಾರಿ ಒಬ್ಬರೇ ಹೋಗುದು ಎಲ್ಲ ಕಡೆ? ಆಲ್ಮೋಸ್ಟ್ ಒಂದು 60-70% ಒಬ್ಬನೇ ಹೋಗುದು. ಮತ್ತೆ ಕೆಲವು ಫ್ರೆಂಡ್ಸ್ ಒಟ್ಟಿಗೆ ಹೋಗ್ತಾರೆ. ಆಗ್ಬೋದು ಮಾರ ನಿಮ್ಮದು. ನಾರ್ಮಲ್ ಗಾಡಿ, ಸ್ಪ್ಲೆಂಡರ್, ಪಲ್ಸರ್ 150 ಅಂತದ್ದು, ಅದೇ ರೇಂಜಲ್ಲಿ ಇದ್ದೆ. ನಿಮ್ಮ ಧೈರ್ಯ ಆಗ್ಬೋದು. ಮನಸ್ಸಿದ್ರೆ ಎಲ್ಲಿ ಹೋಗ್ಬೋದು. ನಿಜ. ಈಗ ಇನ್ನೊಂದು 2-3 ಕಿಲೋಮೀಟರ್ ಉಂಟಾ ಅಂತ ಅಲ್ಲ? ಉಂಟು, ಫುಲ್ ಆಫ್ ರೋಡ್ ಉಂಟು. ಮತ್ತೆ ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ತನಕ ಹೋಗ್ತದೆ ಬೈಕ್. ಅಲ್ಲಿ ಬೈಕ್ ಇಟ್ಟು ಮತ್ತೆ ನಡ್ಕೊಂಡು ಹೋಗ್ಬೋದು. ಈಗ ಮತ್ತೆ ಗ್ರೀನರಿ ಅಷ್ಟು ಇರೋದಿಲ್ಲ ಅಲ್ಲಿ. ಇದು ಯೂಟ್ಯೂಬಲ್ಲಿ ಉಂಟಲ್ಲ, ಹೀಗೆ ಬೈಕಿಂಗ್ ಎಲ್ಲ ತುಂಬ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೌದಾ? ನಂದು ಒಂದು ಮಾಡಿಬಿಡಿ ಹಾಗಾದರೆ. ನಿಮ್ಮ ಹೆಸರು? ವಿಘ್ನೇಶ್. ವಿಘ್ನೇಶ್ ಹೆಬ್ರಿ ಮನೆ ಆಗ್ಬೋದು ಮಾರ. ನಿಮಗೆ ಒಂದು ಹೆಸರೆಂತ ಹೇಳಿದರೆ? ವಿಘ್ನೇಶ್. ಮಿಸ್ಟರ್ ಫೋಟೋ ಹೋಲಿಕ್. ನೋಡಿ ಚೆಕ್ ಮಾಡಿ. ನಾ ಎಂತ ಮೇಲೆ ತನಕ ಬರೋದಾ ಇಲ್ಲಿಂದ ವಾಪಸ್ ಹೋಗೋದಾ ನೋಡ್ತಾ ಇದ್ದೇನೆ. ಅಲ್ಲ, ಹೇಗೂ ಪೀಕಿಗೆ ಬರೋದಿಲ್ಲ ನಾನು. ಬರೋದಿಲ್ವಾ? ನಿಮ್ಮ ಇಷ್ಟ. ನೋಡ ಬಂದು ಹೋಗ್ತೆ. ಮತ್ತೆ ಕ್ರೇಜ್ ಅಂದರೆ ಇವ್ರದ್ದು ನೋಡಿ, ಬೇರೆನೇ ಲೆವೆಲಲ್ಲಿದ್ದಾರೆ ಅವರು. ಅವೆಲ್ಲ ಏನು ಹೇಳೋದು ಹೇಳಿ, ಎಫ್ ಸಿ ಇಟ್ಕೊಂಡೇ ಆಗಲ್ಲ, ಬ್ಯಾಕ್ ಪೈನು ಅದು ಇದು ಅಂತ ಮಂಡಲ್ಪಟ್ಟಿ ಅಲ್ಲಿಲ್ಲೆಲ್ಲ ಹೋಗಿದ್ದಾರೆ. ಓ ಓ ಓ ಓ ಸೈಕ್ ರೋಡ್. ಜಾವ್ ಬದಿ ಹೋಗ್ಯಾ ಜಾವ್. ಚೈನ್ ಪಟ 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 ಅಂತ ಹೊಡ್ಕೊಳ್ತಾ ಇದೆ. ಆ್ಯಕ್ಚುಲಿ ಆಫ್ ರೋಡ್ ಮಾಡ್ತಾ ಸ್ವಲ್ಪ ಲೂಸೇ ಇರಬೇಕು ಚೈನು, ಇಲ್ಲಾಂದರೆ ಕಟ್ಟಾಗೋದು ತಪ್ಪೋಗ್ಬಿಡುತ್ತೆ. ಒಳ್ಳೆ ಗ್ರಿಪ್ ಇದೆ.
ಒಳ್ಳೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾ ಇದೆ. ಗಾಡಿನೂ ಅಷ್ಟೇ, ಟಯರು ಅಷ್ಟೇ. ಏನಿದೆ ಅದು, ಆಳ ಇದೆ ಫುಲ್ಲು. ಥರ ಆಫ್ ರೋಡ್ ಸ್ಟೇಟ್ ಸಿಕ್ಬಿಟ್ರೆ ಫುಲ್ ಎಕ್ಸೈಟ್ ಆಗ್ಬಿಡ್ತೀನಿ ನಾನು. ಫುಲ್ ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೈಕ್ ABS ಆಫ್ ಮಾಡೋಕ್ಕೆ ಹೋಗಿಲ್ಲ. ಸ್ಪೀಡ್ ಸ್ವಲ್ಪ ಜಾಸ್ತಿನೇ ಇದೆ ಇವತ್ತು. ಆಫ್ ಮಾಡಿದರೆ ಫ್ರಂಟು ಬ್ಯಾಕ್ ಎರಡೂ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಇಂಜಿನ್ ಬ್ರೇಕಿಂಗು ಪವರ್ ಸ್ಲೈಡಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಆಹಾ, ಇದೇ ಸ್ಪಾಚ್. ವಾಟ್ ಅ ರೈಡ್, ಕ್ರೇಜಿ. ಸೊ ಇದಕ್ಕಾದರೂ ಹೊಡೀರಿ ಒಂದು ಲೈಕು, ಕಮೆಂಟ್ ಮಾಡಿ. ಅದೇ ಅಲ್ಲ ತಿಂಗಳ ಮಕ್ಕಿ ಇದೆ ಅಲ್ಲ, ಪೀಕ್ ಅದ, ಬೆಟ್ಟ ಅದ. ಎಷ್ಟು ಮನೆ ಇದೆ ಇಲ್ಲಿ ಸಾಧಾರಣ? ಇಲ್ಲಿ ನೀವು ಓಡಾಡಲಿಕ್ಕೆ ಹೆಬ್ರಿಗೆ ಹೋಗ್ಬೇಕಾ? ಅಲ್ಲ, ಕಬ್ಬಿನಾಲೆ ಹೋಗ್ಬೇಕಲ್ಲ. ನಿಮಗೆ ಎಂತಾದರೂ ಊಟಕ್ಕೆ ಅದಕ್ಕಿದಕ್ಕೆಲ್ಲ ವಸ್ತುಗಳು ಬೇಕಿದ್ರೆ ಹೆಬ್ರಿಗೆ ಹೋಗಿ ತರುದಾ? ಇದು ವಾರಕ್ಕೊಮ್ಮೆ ಹೋಗ್ತೀರಾ? ಮತ್ತು ಇಲ್ಲಿ ಕರೆಂಟ್ ಉಂಟಾ? ಕರೆಂಟ್ ಇಲ್ಲ. ಮತ್ತು ನೀವು ಸೋಲಾರಲ್ಲೇ ಮಾಡೋದಲ್ಲ ಎಲ್ಲ? ಸೋಲಾರ್ ಸರಿ ಇಲ್ಲ. ಫೋನ್ ಮಾಡಿ ಸಾಕಾಗ್ತದೆ. ಫೋನ್ ಮಾಡಿದರೆ ಯಾರು ಎತ್ತುವುದಿಲ್ಲ, ಬರುವುದಿಲ್ಲ. ಹೀಗೆಲ್ಲ ಮಾಡ್ತಾರೆ. ಎಂತ ಮಾಡಿ, ಈಗ ಮುಂಚಿನಾಗೆ ಸೀಮೆಣ್ಣೆ ಇಲ್ಲ. ಸೀಮೆಣ್ಣೆ ಇದ್ದರೆ ಎಂಥರ. ಹಾಂ, ಸೀಮೆಣ್ಣೆ ಸಹ ಸಿಗೋದಿಲ್ಲಲ್ಲ ಈಗ. ನೀವೆಂತ ಪೆಟ್ರೋಲ್ ಯೂಸ್ ಮಾಡೋದಾ? ಪೆಟ್ರೋಲ್ ಆಗೋದಿಲ್ಲ, ಡೀಸೆಲ್ ಎಲ್ಲ ತಂದು ಡೀಸೆಲಲ್ಲೇ ಕೆಲಸ ಮಾಡ್ಕೊಳ್ಳೋದು ಈಗ. ಒಲೆಗೆ ಎಲ್ಲ ಅಲ್ಲ, ಅಡಿಗೆಗೆ, ಸ್ನಾನಕ್ಕೆ. ಹೌದು, ಕಟ್ಕೊಂಡು ಇಟ್ಟು ಡೀಸೆಲ್. ನೀವೆಂತ ಒಬ್ಬರೇ ಇರೋದಾ? ನಾವು ಮಕ್ಕಳು ಸೇರಿ 5 ಜನ ಇದ್ದಾರೆ. ನಿಮ್ಗೆ ಓಡಾಟ ಎಲ್ಲ ಕಷ್ಟ ಅಲ್ಲ? ಎಂತ ಮಾಡೋದು, ನಮ್ಮ ಅಪ್ಪ ಅಮ್ಮನವರು ಇಲ್ಲಿ ತಂದು ಫಸ್ಟಿಗೆ ಇಲ್ಲಿ ಹುಟ್ಟಿ ಹಾಕಿದ್ದಾರೆ. ಎಂತ ಮಾಡೋದು, ಇಲ್ಲಿ ಎಲ್ಲಿ ಹೋಗ್ಲಿಕ್ಕೆ ಆಚೆ ಪೇಟೆ ಕಡೆ ಎಲ್ಲಾದರೂ ಹೋಗ್ಬೋದಲ್ಲ? ಹೋಗ್ಲಿಕ್ಕೆ ಆಗೋದಿಲ್ಲ. ಇವ್ರೆ ಅಲ್ಲೆಲ್ಲ ಕೊಡುವುದು ಯಾರು? ಈಗ ಲಕ್ಷ ಒಂದು ಇಷ್ಟಾಗ ಜಾಗ ಲಕ್ಷ ಗಟ್ಟಲೆ ಹೇಳ್ತಾರೆ. ಅಚ್ಚಾ, ಹೌದು. ಮತ್ತು ನೀವು ಶಾಲೆಗೆಲ್ಲ ಹೋಗಿದ್ದಾರಾ? ಮಕ್ಕಳು ಹೋಗ್ತಾರಾ? ಹೋಗಿದ್ದಾರೆ, ಇಬ್ಬರು ಹೋಗ್ತಾರೆ. ಹೇಗೆ ಹೋಗ್ತಾರೆ ಶಾಲೆಗೆ? ಶಾಲೆಗೆ ಅಲ್ಲಿ ಹಾಸ್ಟೆಲ್. ಈಗ ಒಬ್ಬ ಹೋದ, ಬೈಕ್ ಇಟ್ಕೊಂಡು ಹೋದ. 9th ಅವನು ನಿನ್ನೆ ಬಂದಿದ್ದಾನೆ. ಯಾವುದು ಹಾಸ್ಟೆಲ್? ಗೌರ್ಮೆಂಟಾ? ಈಗ ಒಬ್ಬ ಹೋದ, 11 ಗಂಟೆ ಬಸ್ ಹೋಗ್ತಾನೆ. 2 ಗಂಟೆ ಮೇಲೆ ಶಾಲೆ ಶುರು. ಅಲ್ಲ, ನೀವು ರಾತ್ರಿ ಎಲ್ಲ ಬರೋದಿದ್ರೆ ಹೀಗೆ ಇದರಲ್ಲೇ ಬರೋದಾ? ಹಾಂ, ಕಾಡು ಪ್ರಾಣಿ ಎಂತ ಇಲ್ವಾ ಇಲ್ಲಿ? ಕಾಡು ಪ್ರಾಣಿ ಇದ್ದಾವ, ಎಂತ ಬರೋದಿಲ್ಲ. ನಾವು ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕು. ಕಾಡ್ಕೋಣ ಇದ್ದಾವ ಅಂತಲ್ಲ? ಇದ್ದಿದ್ದು ಯಾವುದಿಲ್ಲ, ಇದ್ದಾವೆ. ಅದು ಸ್ವಲ್ಪ ನಾವು ಜಾಗ್ರತೆ ಮಾಡ್ಕೊಳ್ಬೇಕು. ಮಳೆಗಾಲದಲ್ಲಿ ಕಷ್ಟವಾ ಅಂತ ನಿಮಗೆ? ಅಲ್ಲ, ಮಳೆಗಾಲದಲ್ಲಿ ಭಾರಿ ಕಷ್ಟ ಆಗ್ತದೆ. ಎಂತ ಮಾಡೋದು, ಈಗ ಇಷ್ಟ ಉಂಟಲ್ಲ, ಮುಂಚೆ ಏನೂ ಇರಲಿಲ್ಲ. ಈಗ ರಸ್ತೆ ಎಲ್ಲ ಮಾಡಿಸಿದ್ದೇವೆ. ಮುಂಚೆ ಏನೂ ಇರಲಿಲ್ಲ. ನಾನು 2 ವರ್ಷದ ಹಿಂದೆ ಬಂದಿದ್ದೆ. ಇಲ್ಲಿ ಬಂದು ನಿಮ್ಮ ಹತ್ರ ಮಾತಾಡಿ ಹೋಗಿದೆ. ನಿಮ್ಗೆ ನೆನಪಿಲ್ಲ? ನನಗೆ ನೆನಪಿಲ್ಲ. ತುಂಬ ಜನ ಬರ್ತಾ ಇರ್ತಾರಲ್ಲ.